ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಖಾಸಗಿಯವರಿಗೆ ವಿದ್ಯುತ್ ವಿತರಣೆ ಹೊಣೆ, ರೈತ ಸಂಘ ತೀವ್ರ ವಿರೋಧ. ಹೊಳಲ್ಕೆರೆ ಪಟ್ಟಣ ಶಾಖೆ ರೈತ ಸಂಘ ವತಿಯಿಂದ ತಹಶೀಲ್ದಾರ್ ಅವರ ಮುಖಾಂತರ ಕಾರ್ಯದರ್ಶಿಗಳು ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಮನವಿ ಮಾಡಲಾಯಿತು. ರಾಜ್ಯ ಸರ್ಕಾರ ಸರ್ಕಾರಿ ಸ್ವಾಮ್ಯದ ವಿದ್ಯುತ್ ಸರಬರಾಜು ಕಂಪನಿಗಳ ವ್ಯಾಪ್ತಿಯಲ್ಲಿ ಖಾಸಗಿ ಸಂಸ್ಥೆಯಾದ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ರವರು ವಿದ್ಯುತ್ ಸರಬರಾಜು ಮಾಡಲು ತಮಗೆ ಸಲ್ಲಿಸಲಾದ ಅರ್ಜಿಯನ್ನು ಪುರಸ್ಕರಿಸದಂತೆ ಪಟ್ಟಣ ಶಾಖೆ ರೈತ ಸಂಘ ಆಕ್ಷೇಪಣೆ ವ್ಯಕ್ತಪಡಿಸುತ್ತದೆ. ರಾಜ್ಯ ಸರ್ಕಾರವು ಲಾಭ ನಷ್ಟ ವಿಚಾರ ಗಮನಿಸದೆ ಜನಪರ ಯೋಜನೆಗಳಾದ ಗ್ರಾಮೀಣ ವಿದ್ಯುದೀಕರಣ, ನೀರಾವರಿ ಪಂಪ್ಸೆಟ್ಸ್ಗೆ ಉಚಿತ ವಿದ್ಯುತ್, ಭಾಗ್ಯ ಜ್ಯೋತಿ, ಕೈಗಾರಿಕೆಗಳಿಗೆ ತಡೆರಹಿತ ವಿದ್ಯುತ್ ಪೂರೈಕೆಯಲ್ಲಿ ಯಶಸ್ವಿಯಾಗಿದೆ. ಕೇವಲ ಲಾಭ ಗಳಿಕೆಯಿಂದ ದೃಷ್ಟಿಯಿಂದ ಹೆಚ್ಚು ಆದಾಯ ಬರುವ ಕ್ಷೇತ್ರಗಳಲ್ಲಿ ವಿತರಣೆ ಚಟುವಟಿಕೆ ಅರ್ಜಿ ಸಲ್ಲಿಸಿ ರಾಜ್ಯದ ಗ್ರಾಹಕರಿಗೆ ಮಾರಕವಾಗುವ ಖಾಸಗೀಕರಣಕ್ಕೆ ಮಣೆ ಹಾಕುವುದು ಜನವಿರೋಧಿ ನೀತಿಯಾಗುತ್ತದೆ. ಮುಂಬೈ, ದೆಹಲಿಯಲ್ಲಿ ಖಾಸಗಿಯವರು ಪ್ರತಿ ಯೂನಿಟ್ಗೆ 14 ರೂಪಾಯಿವರೆಗೆ ದುಬಾರಿ ದರ ನಿಗದಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಸರಾಸರಿ ಯೂನಿಟ್ಗೆ ₹6.50 ಇದೆ. ಒಡಿಶಾದಲ್ಲಿ ಖಾಸಗಿರವರು ನಿರ್ವಹಣೆ ಮಾಡಲಾಗದೆ ಅರ್ಧಕ್ಕೆ ಬಿಟ್ಟು ಓಡಿ ಹೋಗಿದ್ದಾರೆ. ರಾಜ್ಯದ ಜನತೆಯ ಹಾಗೂ ರಾಜ್ಯ ಸರ್ಕಾರದ ಸಾರ್ವಭೌಮತ್ವ ಹಿತದೃಷ್ಟಿಯಿಂದ ಟಾಟಾ ಪವರ್ ಕಂಪನಿ ಸಂಸ್ಥೆಯಿಂದ ಸಲ್ಲಿಸಿರುವ ಅರ್ಜಿಗೆ ಪರವಾನಗಿ ನೀಡುವುದನ್ನು ವಿರೋಧಿಸಿ ಆಕ್ಷೇಪಣೆ ಸಲ್ಲಿಸುತ್ತಾ ಅರ್ಜಿಯನ್ನು ತಿರಸ್ಕರಿಸಬೇಕಾಗಿ ಪಟ್ಟಣ ಶಾಖೆ ರೈತ ಸಂಘ ಮನವಿ ಮಾಡುತ್ತೇವೆ. ನಗರಾಧ್ಯಕ್ಷ ಎಸ್. ಸಿದ್ದರಾಮಪ್ಪ, ಪ್ರಧಾನ ಕಾರ್ಯದರ್ಶಿ ಕೆಎನ್ ಅಜಯ್, ಉಪಾಧ್ಯಕ್ಷ ಸಂತೋಷ್ ಮಲ್ಲಾಡಿಹಳ್ಳಿ, ಜಿಲ್ಲಾ ಮುಖಂಡ ಡಿ. ಮಲ್ಲಿಕಾರ್ಜುನ್, ಗೌರವಾಧ್ಯಕ್ಷ ಆರ್. ಸಿದ್ದರಾಮಪ್ಪ, ಸ್ಥಾಪಕಾಧ್ಯಕ್ಷ ಲೋಕೇಶ್, ಸನಾವುಲ್ಲಾ, ಲೋಕಪ್ಪ, ಖಜಾಂಚಿ ಶಿವಮೂರ್ತಿ, ಕುಮಾರಾಚಾರಿ, ಲೋಕಮಾನ್ಯ ತಿಲಕ್, ಭೀಮಣ್ಣ, ದುಕ್ಕಡ್ಲೆ, ರಾಜಪ್ಪ, ರವಿ, ನಾಗರಾಜ್, ಸಣ್ಣಕ್ಕಿ ಪ್ರಭು, ಕಾಲ್ಕೆರೆ ಕುಮಾರ್, ವೃಷಭಪ್ಪ ಮುಂತಾದವರು ಹಾಜರಿದ್ದರು. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಯಾವುದೇ ರೀತಿಯೂ ಪ್ರೈವೇಟ್ ಕಂಪ್ನಿಗೆ ವಹಿಸಬಾರ್ದು ಅಂತಂದೇಳಿ ನಾವು ಪಟ್ಟಣದ ನಮ್ಮ ನಾಗರಿಕರ ಪರವಾಗಿ ಹಾಗೂ ನಮ್ಮ ರೈತ ಸಂಘದ ವಿದ್ಯುತ್ ಸರಬರಾಜು ಕಂಪನಿಗಳು ಟಾಟಾ ಪವರ್ ಕಂಪನಿಗೆ ವಿರುದ್ಧವಾಗಿ ನಾವು ಈ ಒಂದು ಮನವಿಯನ್ನು ತಹಸೀಲ್ದಾರ್ ಮೂಲಕ ಸರ್ಕಾರದ ಕಾರ್ಯದರ್ಶಿಗಳಿಗೆ ತಲುಪ್ತಾ ಇದ್ದೀವಿ. ಈ ಒಂದು ಇದರಿಂದ ಹಿಂದೆ 25 ವರ್ಷಗಳ ಕೆಳಗಡೆ ಬೋರ್ಡ್ ಅಂತಿತ್ತು, KV ಬೋರ್ಡ್ ಅಂತಿತ್ತು. ಆ ಬೋರ್ಡ್ ಇದ್ದಾಗ ಸಮರ್ಪಕವಾಗಿ 24/7 ನಮಗೆ ವಿದ್ಯುತ್ ದೊರೀತಾ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ 5 ವಿದ್ಯುತ್ ವಲಯಗಳನ್ನು ಮಾಡಿ ಈಗ 20 ವರ್ಷದಿಂದ ಕೊಟ್ಟಿದ್ದರು. ಅವರು ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಈಗ ಒಂದೇ ಒಂದು ಕಂಪ್ನಿಗೆ, ಖಾಸಗಿ ಕಂಪ್ನಿಯವರಿಗೆ ವಿದ್ಯುತ್ತನ್ನು ಜವಾಬ್ದಾರಿ ಕೊಡೋದ್ರ ಮೂಲಕ ಸರ್ಕಾರ ಹೊರಟಿದೆ. ಈ ರೀತಿ ವಿದ್ಯುತ್ತನ್ನು ಕೊಟ್ಟರೆ ನಾವು ಮೊಬೈಲ್ ಹೆಂಗೆ ಕರೆನ್ಸಿ ಹಾಕ್ಬೇಕು, ಆ ರೀತಿ ನಾವು ಕರೆನ್ಸಿ ಹಾಕಿ ಉಪಯೋಗಿಸಬೇಕಾಗ್ತದೆ. ಇದರ ವಿರುದ್ಧವಾಗಿ ನಾವು ಈಗ ಸಾರ್ವಜನಿಕ ಸೇವೆಗೆ ಮಾಡ್ತಕ್ಕಂಥ ಒಂದು ಇಲಾಖೆ ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಅವರಿಗೆ ಈ ಇಲಾಖೆಯ ಕಾರ್ಯವನ್ನು ನಿರ್ವಹಿಸೋಕ್ಕೆ ಆಗದೆ ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಇದು ಪ್ರತಿಯೊಬ್ಬ ನಾಗರಿಕರು ಕೂಡ ತೊಂದರೆ ಆಗ್ತಕ್ಕಂಥದ್ದು. ಇದರಲ್ಲಿ ಒಂದೇ ಒಂದು ಹೇಳ್ತಾ ಇದ್ದೀನಿ ನಾನು, ಇವತ್ತು ಒಂದು ವಿದ್ಯುತ್ ಬಿಲ್ಲು ನಾವೆಷ್ಟು ವಿದ್ಯುತ್ತನ್ನು ಉಪಯೋಗಿಸ್ತಾ ಇದ್ದೀವಿ ಅದರ 3ರಷ್ಟು ನಾವು ದಂಡ ಕಟ್ತಾ ಇದ್ದೀವಿ. ಇದನ್ನು ಯಾಕೆ ಮಾಡಬೇಕು? ಅವತ್ತು ವಿದ್ಯುತ್ತಿಗಿಂತಲೂ ಜಾಸ್ತಿ ವಿದ್ಯುತ್ತಿನ ಮಿನಿಮಮ್ ಕಟ್ತಾ ಇದ್ದೀವಿ, ತೆರಿಗೆ ಕಟ್ತಾ ಇದ್ದೀವಿ. ಈ ರೀತಿ ನಾವು ಸಾರ್ವಜನಿಕರಿಂದ ಹಣವನ್ನು ದರೋಡೆ ಮಾಡ್ತಕ್ಕಂಥ ಇಲಾಖೆ ಕರ್ನಾಟಕದಲ್ಲಿ ಯಾವುದೇ ಇಲಾಖೆ ಇಲ್ಲ. ಒಂದು ಪಕ್ಷ ಅವರಿಗೆ ಈ ಕೆಲಸವನ್ನು ನಿರ್ವಹಿಸೋದಾಗದೇ ಇದ್ದರೆ ನಮ್ಮ ರೈತರಿಗೆ ಬಿಟ್ಕೊಂಡು ಇಡೀ ಕರ್ನಾಟಕದಲ್ಲಿ ವಿದ್ಯುತ್ ಶಕ್ತಿಯನ್ನು ಸಮರ್ಪಕವಾಗಿ ವಿತರಣೆ ಮಾಡ್ತಕ್ಕಂಥ ಶಕ್ತಿ ನಮ್ಮ ರೈತ ಸಂಘರಿಗಿದೆ. ನಾವು ಮಾಡಿಕೊಡ್ತೀವಿ ಅಂತೇಳಿ ಸರ್ಕಾರಕ್ಕೆ